ಪ್ರೀಸಲು ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ಲಾರ್ಡ್. ಪ್ರೀಸ್ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯುನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ಲಾರ್ಡ್. ಪ್ರೀಸ್ ಲಾರ್ಡ್. ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಆ ದೇವರ ಪ್ರೀತಿ ಎಷ್ಟು ರಮ್ಯವಾದದ್ದು ಎಂಬುದು ನಮಗೆ ಚೆನ್ನಾಗಿ ಗೊತ್ತುಂಟು. ಆ ದೇವರ ಪ್ರೀತಿಯ ಆ ಮಾಧುರ್ಯತೆಯಲ್ಲಿ ಬೆರೆತು ಹೋಗುವಂತಹ ನಾವು ದೇವರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ತೇವೆ. ಹೀಗೆ ದೇವರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವಾಗ ನಮಗೆ ದೇವರೊಂದಿಗೆ ಒಂದು ಆತ್ಮೀಯ ಬಾಂಧವ್ಯ ಹೆಚ್ಚಾಗುತ್ತದೆ. ದೈವ ಬಾಂಧವ್ಯ ನಮ್ಮಲ್ಲಿ ಹೆಚ್ಚಾಗುವಾಗ ನಾವು ದೇವರ ವಾಕ್ಯವನ್ನ ಹುಡುಕುತ್ತೇವೆ. ದೇವರ ವಾಕ್ಯವನ್ನ ನಾವು ಹುಡುಕುತ್ತೇವೆ ಹಾಗೂ ದೇವರ ವಾಕ್ಯವನ್ನ ತಡುಕುತ್ತೇವೆ. ದೇವರ ವಾಕ್ಯದಲ್ಲಿ ನಾವು ನಿರತರಾಗಲು ಆಸೆ ಪಡುತ್ತೇವೆ. ಅದಕ್ಕಾಗಿ ನೋಡಿ, ಎಷ್ಟೋ ಹಲವಾರು ನೂರಾರು ಧ್ಯಾನ ಮಂದಿರಗಳನ್ನು ನಾವು ನೋಡುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಧ್ಯಾನ ಮಂದಿರಗಳು ಹುಟ್ಟಿಕೊಂಡಿದೆ. ಒಳ್ಳೆಯದೆ, ಕೆಟ್ಟದ್ದಲ್ಲ. ಅದು ದೇಶಗಳು ಹೇಗೆ ಇರಲಿ, ಅದು ಒಳ್ಳೆಯದೆ, ಕೆಟ್ಟದ್ದಲ್ಲ. ಈ ಧ್ಯಾನ ಮಂದಿರಗಳ ಮೂಲಕವಾಗಿ ಹಲವಾರು ಜನ ದೇವರ ವಾಕ್ಯವನ್ನ ಶ್ರವಿಸುತ್ತಾರೆ. ಧ್ಯಾನ ಮಂದಿರಕ್ಕೆ ಹೋಗುವಾಗ ಹಲವಾರು ಸಮಸ್ಯೆ, ನೋವು, ಭಾರ, ವೇದನೆ, ದುಃಖ ಇವೆಲ್ಲವನ್ನ ಇಟ್ಟುಕೊಂಡು ಹೋಗುವುದು ಒಬ್ಬ ಮನುಷ್ಯ, ಸಾಧಾರಣ ಮನುಷ್ಯನ ಸಹಜ ಸ್ವಭಾವ. ಧ್ಯಾನ ಮಂದಿರಕ್ಕೆ ಇದೆಲ್ಲ ಇಟ್ಟುಕೊಂಡು ಹೋಗುವುದು ದೇವರ ಮುಂದಿನ ಒಂದು ಸಹಜ ಸ್ವಭಾವ. ಇದು ಪ್ರಾಪಂಚಿಕ ಜೀವಿತದಲ್ಲಿರುವವನು ಒಂದು ಅಂಗಲಾಚಿ ಪ್ರಾರ್ಥಿಸುವ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳುವಂಥದ್ದು. ಪ್ರಿಯ, ನಾನು ಮೊಟ್ಟ ಮೊದಲಿಗೆ, ನನಗೆ ಚೆನ್ನಾಗಿ ಗೊತ್ತುಂಟು, ನಾನು ಮೊಟ್ಟ ಮೊದಲಿಗೆ ಧ್ಯಾನಕ್ಕೆ ಹೋಗುವಾಗ ನನಗೆ ಯಾವ ಇಂಟೆನ್ಷನ್ ಇಲ್ಲ ಪ್ರಾಪಂಚಿಕವಾಗಿ. ನಾನು ಧ್ಯಾನ ಮಂದಿರದಲ್ಲಿ ಹೋಗಿ ಕುಳಿತುಕೊಂಡಾಗ ನಾನು ಕೇಳಿದ್ದು ಒಂದೇ, ನಾನು ನಿನಗಾಗಿ ಜೀವಿಸಬೇಕು, ನನಗೆ ನೀನು ಬೇಕು, ಇಷ್ಟೇ. ನಾನು ನಿನಗಾಗಿ ಜೀವಿಸಬೇಕು, ನನಗೆ ನೀನು ಬೇಕು, ಇದೇ ನನ್ನ ಉದ್ದೇಶವಾಗಿತ್ತು. ಬೇರೆ ಯಾವ ಕೆಲಸ, ದುಡ್ಡು, ಬಿಸ್ನೆಸ್ ಯಾವುದರ ಬಗ್ಗೆ ಇಲ್ಲ ಪ್ರಿಯರೇ. ಹೀಗೆ ಪ್ರಾಪಂಚಿಕವಾಗಿ ಚಿಂತನೆಗಳಿಂದ ಧ್ಯಾನಕ್ಕೆ ಹೋಗುವವರು, ಆಧ್ಯಾತ್ಮಿಕವಾಗಿ ಚಿಂತನೆಯಿಂದ ಧ್ಯಾನಕ್ಕೆ ಹೋಗುವವರನ್ನು ನಾವು ನೋಡುತ್ತೇವೆ. ಈ ಧ್ಯಾನ ಮಂದಿರಗಳಲ್ಲಿ ನಮಗೆ ಸಿಕ್ಕುವಂಥದ್ದು ಹಲವಾರು ಸಾಕ್ಷಿಗಳು. ಹಾಗೂ ಈ ಧ್ಯಾನ ಮಂದಿರದಲ್ಲಿ ಕ್ರಿಯೆ ಮಾಡುವಂಥದ್ದು ಮನುಷ್ಯನಲ್ಲ, ಸಾಕ್ಷಿಗಳಲ್ಲ. ಯಾವ ಸಾಕ್ಷಿಗಳು ನಮ್ಮನ್ನ ಕ್ರಿಯೆ ಮಾಡುವುದಿಲ್ಲ. ಅವು ಕೇಳುವಾಗ ಒಂದು ಅನುಭವ ಅಷ್ಟೇ. ಅಯ್ಯೋ ಹೌದಾ, ಕೈ ಚಪ್ಪಾಳೆ ತಟ್ಟುವುದು, ಸಂತೋಷಿಸುವುದು, ಹಲ್ಲೆಲೂಯಾ ಹೇಳುವುದು, ಸೊ ಅದು ಒಂದು ವಾಡಿಕೆ. ಆದರೆ ಒಬ್ಬ ಮನುಷ್ಯನ ಜೀವನ ಬದಲಾವಣೆ ಆಗಬೇಕಾದರೆ ನಾನು ಧ್ಯಾನ ಮಂದಿರದಲ್ಲಿ ಕುಳಿತು ಕೇಳುವ ವಾಕ್ಯದಿಂದ ಮಾತ್ರವೇ ಒಬ್ಬ ಮನುಷ್ಯನ ಜೀವನ ಬದಲಾವಣೆ ಆಗುವುದು. ವಾಕ್ಯದಿಂದ ಮಾತ್ರವೇ. ವಾಕ್ಯವಲ್ಲದೆ ಬೇರಾವುದರಿಂದ ಜೀವನ ಬದಲಾವಣೆ ಆಗಲು ಸಾಧ್ಯವಿಲ್ಲ. ದೇವರ ವಾಕ್ಯದಿಂದಲೇ ಬದಲಾವಣೆ, ಪರಿವರ್ತನೆ ಹಾಗೂ ಸೌಖ್ಯ ಹಾಗೂ ರಕ್ಷಣೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಕಳೆದ ದಿನಗಳಲ್ಲಿ ದೇವರ ವಾಕ್ಯವನ್ನ ಕುರಿತು ನಾವು ಧ್ಯಾನಿಸುತ್ತಾ ಇದ್ದೆವು. ದೇವರ ವಾಕ್ಯದ ಕೆಲವು ಸತ್ಯಾಂಶಗಳನ್ನು ನಾವು ಚಿಂತಿಸಿದೆವು. ದೇವರ ವಾಕ್ಯಗಳು ಏನು, ಎಲ್ಲಿಂದ ಬಂತು, ಎಷ್ಟು ವಾಕ್ಯ ಎಂಬುದಾಗಿ ನಾವು ಚಿಂತಿಸಿದೆವು. ಹಾಗೆಯೇ ಎರಡನೆಯ ಬಾರಿ ನಾವು ಚಿಂತಿಸಲಿಕ್ಕೆ ಹೋದೆವು. ಪವಿತ್ರ ಗ್ರಂಥದಲ್ಲಿ ಇರುವಂತಹ, ಬೈಬಲ್ ಇರುವಂತಹ 7 ಪ್ರಧಾನ ವಿಷಯಗಳು ಯಾವುದು ಎಂಬುದನ್ನು ಚಿಂತಿಸ್ತಾ ಇದ್ದೆವು. ಅದರಲ್ಲಿ ಮೊದಲನೇಗೆ ನಾವು ಚಿಂತಿಸಿದೆವು ದೇವರ ಪ್ರೀತಿ
ಪ್ರಧಾನವಾದದ್ದು ದೇವರ ಪ್ರೀತಿ ಎಂದರೆ ಏನು ಎಂಬುದಾಗಿ ಸಂಕ್ಷಿಪ್ತವಾಗಿ ನಾವು ಚಿಂತಿಸಿದೆವು. ಹಾಗೂ ಕ್ರಿಸ್ತನ ಕೃಪೆ ಏನೆಂಬುದನ್ನು ನಾವು ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ನಾವು ಚಿಂತನೆಗೊಳಗಾದೆವು. 7 ಮುಖ್ಯ ವಿಶೇಷ ವಿಷಯಗಳು ಬೈಬಲ್ನಲ್ಲಿ ಬರುವಂತಹ ಕಾರ್ಯಗಳು. ಇವತ್ತು ನಾವು ಚಿಂತಿಸಲಿಕ್ಕೆ ಹೋಗ್ತೇವೆ. ಈ 7 ವಿಷಯಗಳಲ್ಲಿ 3ನೇ ವಿಷಯ ಪವಿತ್ರಾತ್ಮರ ಕೆಲಸ. ಬೈಬಲ್ನ ಶ್ರೀಪುಟದಲ್ಲಿ ನಾವು ನೋಡುವಾಗ ಪವಿತ್ರಾತ್ಮರ ಕೆಲಸ. ಪ್ರಿಯರೇ, ಪವಿತ್ರಾತ್ಮರಿಲ್ಲದೆ ಬೈಬಲ್ ಇಲ್ಲ. ಪವಿತ್ರಾತ್ಮರಿಲ್ಲದೆ ದೇವರ ವಾಕ್ಯವಿಲ್ಲ. ಯಾಕೆಂದರೆ ದೇವರ ವಾಕ್ಯವು ದೈವ ಪ್ರೇರಣೆಯುಳ್ಳದ್ದು. ಶುಭ ಸಂದೇಶವು ದೈವ ಪ್ರೇರಣೆಯಿಂದ ತುಂಬಿದಂಥದ್ದು. ದೈವ ಪ್ರೇರಣೆಯಿಂದ ತುಂಬಿರುವಂಥದ್ದು. ಸೊ ಪವಿತ್ರಾತ್ಮರಿಲ್ಲದೆ ಬೈಬಲ್ ಇಲ್ಲ, ಶುಭ ಸಂದೇಶವಿಲ್ಲ, ಪ್ರಾರ್ಥನೆ ಇಲ್ಲ. ಸೊ ಪವಿತ್ರಾತ್ಮರಿಲ್ಲದೆ ಯಾವುದೂ ಇಲ್ಲ. ದೇವರು ಈ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡುವಾಗಲೂ ಅಲ್ಲಿ ಕ್ರಿಯೆ ಮಾಡಿದ್ದು ಪವಿತ್ರಾತ್ಮರು. ಅವರು ನಾವು ನೋಡುತ್ತೇವೆ, ಆದಿಯಲ್ಲಿಯೇ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯಗಳಲ್ಲಿ ನೋಡ್ತೇವೆ, ಪವಿತ್ರ ಆತ್ಮರು ಜಲರಾಶಿಯ ಮೇಲೆ ಚಲಿಸುತ್ತಾ ಇದ್ದರು. ಫಸ್ಟ್ ವರ್ಡ್. ಹೀಗೆ ಪವಿತ್ರಾತ್ಮರ ಕೆಲಸ ಸೃಷ್ಟಿ ಕಾರ್ಯದಲ್ಲಿ ನಾವು ಮೊಟ್ಟ ಮೊದಲಿಗೆ ನೋಡುತ್ತೇವೆ ಪವಿತ್ರಾತ್ಮರನ್ನ. ದೇವರ ಶಬ್ದವಾಗಿದ್ದರು ಪವಿತ್ರಾತ್ಮರು. ಗಾಡ್ಸ್ ವರ್ಡ್ಸ್ ಪವಿತ್ರಾತ್ಮರು. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾಗಿದ್ದೆ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮರನ್ನು ಬಿಟ್ಟು ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಪವಿತ್ರಾತ್ಮರ ಕೆಲಸ ನಾವು ನೋಡ್ತೇವೆ. ಮೋಶೆಯೊಡನೆ ಇದ್ದು ತುಂಬಾ ಕ್ರಿಯೆ ಮಾಡಿದರು ಪವಿತ್ರಾತ್ಮರು. ತುಂಬಾ ಕ್ರಿಯೆ ಮಾಡಿದರು. ಎಲಿಯನೊಡನೆ ಇದ್ದು ತುಂಬಾ ಕ್ರಿಯೆ ಮಾಡಿದರು. ಎಲೀಷನೊಡನೆ ಇದ್ದು ತುಂಬಾ ಕ್ರಿಯೆ ಮಾಡಿದರು. ಪವಿತ್ರಾತ್ಮರು ಶಕ್ತವಾಗಿ ಕ್ರಿಯೆ ಮಾಡಿದಂತಹ ವ್ಯಕ್ತಿಗಳು. ಎಲಿಯನೊಡನೆ, ಎಲೀಷನೊಡನೆ, ಮೋಶೆಯೊಡನೆ. ಇಲ್ಲೆಲ್ಲ ಪವಿತ್ರಾತ್ಮರ ಕೆಲಸಗಳಾಗಿತ್ತು. ಇಲ್ಲಿ ನಾವು ನೋಡುವಾಗ ಈ 3 ವ್ಯಕ್ತಿಗಳಲ್ಲಿ ಪವಿತ್ರಾತ್ಮರ ಅತಿಯಾದ ಕೆಲಸವನ್ನು ಮಾಡಿದರು. ಅಂದರೆ ಬಹಿರಂಗವಾದ ಅದ್ಭುತ ಕಾರ್ಯಗಳನ್ನ ಕಾಣುವಂತೆ ಮಾಡಿದರು. ಇನ್ನು ಮಿಕ್ಕ ಕಡೆಯೆಲ್ಲ ನೋಡ್ತೀವಿ. ಬೈಬಲ್ನ ಶ್ರೀಪುಟದಲ್ಲಿ ನಾವು ನೋಡುವಾಗ ಸರ್ವೇಶ್ವರ ಎಂದು ಹೇಳುವಾಗ, ಸರ್ವೇಶ್ವರನ ಮಾತನಾಡಿದರು ಎಂದು ಹೇಳುವಾಗ ಅದು ಪವಿತ್ರಾತ್ಮರ ಕೆಲಸ. ಇಸ್ರಾಯೇಲರಿಗೆ ಯುದ್ಧದಲ್ಲಿ ಗೆಲುವು ಸಾಧನವಾಗಲು ಕಾರಣ ಪವಿತ್ರಾತ್ಮರ ಕೆಲಸ. ಸಾಲೊಮೋನನ ಜ್ಞಾನವನ್ನು ಪಡೆದುಕೊಳ್ಳುವುದು ಪವಿತ್ರಾತ್ಮರ ಕೆಲಸ. ದೇವಾಲಯವನ್ನು ಕಟ್ಟಿಸಿದ್ದು ಪವಿತ್ರಾತ್ಮರ ಕೆಲಸ. ಪೂರ್ವ ಪ್ರವಾದಿಗಳೊಡನೆ ಪ್ರವಾದನೆಯೊಂದಿಗೆ ಪ್ರವಾದನೆಗಳನ್ನು ಕೊಟ್ಟಿದ್ದು ಪವಿತ್ರಾತ್ಮರ ಕೆಲಸ. ಹಲವಾರು ಪ್ರವಾದಿಗಳನ್ನು ನಾವು ನೋಡುತ್ತೇವೆ. ಈ ಪ್ರವಾದಿಗಳೊಡನೆ ವಾಸ ಮಾಡುತ್ತಿದ್ದುದು ಪವಿತ್ರಾತ್ಮರು. ಒಬ್ಬ ಪ್ರವಾದಿ ಅಂದರೆ ಅವನೊಡನೆ ಪವಿತ್ರ ಆತ್ಮರು ನೆಲೆಸಿರುತ್ತಾರೆ. ಪವಿತ್ರ ಆತ್ಮರು ಅವನೊಡನೆ ಮುಂದಾಗುವುದನ್ನು ಕುರಿತು ಮಾತನಾಡುತ್ತಾನೆ. ಹಾಗೂ ಪವಿತ್ರ ಆತ್ಮರು ಒಂದು ವ್ಯಕ್ತಿಯನ್ನು ಪರಿವರ್ತಿಸುತ್ತಾರೆ. ಹಾಗೂ ಒಂದು ಪವಿತ್ರಾತ್ಮರು ಇರುವಾಗ, ಪವಿತ್ರಾತ್ಮರು ಬರುವಾಗ ನೂತನ ಮನುಷ್ಯರಾಗುತ್ತೇವೆ, ಪರಿವರ್ತನೆಯ ಮನುಷ್ಯರಾಗುತ್ತೇವೆ, ಪಾಪವನ್ನು ಬಿಟ್ಟು ಬಿಡುವ ಮನುಷ್ಯರಾಗುತ್ತೇವೆ. ಇದು ಪವಿತ್ರಾತ್ಮರ ಕೆಲಸ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಪವಿತ್ರಾತ್ಮರ ಕೆಲಸ ನಾವು ಕಂಡುಕೊಂಡಿದ್ದೇವೆ. ಮಾತೆ ಮರಿಯಮ್ಮನವರಲ್ಲಿ ಪ್ರವೇಶಿಸಿದ್ದು ಪವಿತ್ರಾತ್ಮರ ಕೆಲಸ. ಎಲಿಜಬೆತ್ನಲ್ಲಿ ಪ್ರವೇಶಿಸಿದ್ದು ಪವಿತ್ರಾತ್ಮರ ಕೆಲಸ. ಅನ್ನಳಲ್ಲಿ ಬಂದದ್ದು ಪವಿತ್ರಾತ್ಮರ ಕೆಲಸ. ಯೋಚಿಸಬೇಕು ಪ್ರಿಯರೇ, ಪವಿತ್ರಾತ್ಮರ ಕೆಲಸ. ನಾವು ಪವಿತ್ರಾತ್ಮರ ಕೆಲಸಗಳನ್ನು ಎಷ್ಟೋ ನಾವು ವಿವರಿಸಿದರೆ
ಇವತ್ತೆಲ್ಲ ಹೇಳಿದ್ರು ಸಹ ಪವಿತ್ರಾತ್ಮರ ಕೆಲಸವನ್ನು ವಿವರಿಸಲಿಕ್ಕೆ ಆಗುವುದಿಲ್ಲ. ಪ್ರೇಷಿತರೊಡನೆ ಇದ್ದದ್ದು ಯಾರು? ಪವಿತ್ರಾತ್ಮರು. ಪ್ರೇಷಿತರೊಡನೆ ಕ್ರಿಯೆ ಮಾಡಿದ್ಯಾರು? ಪವಿತ್ರಾತ್ಮರು. ಪವಿತ್ರಾತ್ಮರು. ಇವತ್ತು ಅದ್ಭುತಗಳನ್ನು ಮಾಡುತ್ತಿರುವುದು ಯಾರು? ಪವಿತ್ರಾತ್ಮರು. ರೋಗಗಳನ್ನು ಸೌಖ್ಯ ಕೊಡುತ್ತಿರುವುದು ಯಾರು? ಪವಿತ್ರಾತ್ಮರು. ಸತ್ಯದ ಪಥದಲ್ಲಿ ನಮ್ಮನ್ನು ನಡೆಸುತ್ತಿರುವವರು ಯಾರು? ಪವಿತ್ರಾತ್ಮರು. ಹಾಲೆಲೂಯ, 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 ಹಾಲೆಲೂಯ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಪವಿತ್ರ ಆತ್ಮರು. ನೋಡಿ, 2 ಕೊರಿಂಥದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 9ನೇ ವಾಕ್ಯನ ನೋಡುವಾಗ, ಪ್ರಭು ಯೇಸು ಕ್ರಿಸ್ತರ ಕೃಪಾಶಕ್ತಿಯನ್ನು ನೀವು ಬಲ್ಲಿರಿ. ಅವರು ತಮ್ಮ ಬಡತನದಿಂದ ನಿಮ್ಮನ್ನು ಸಿರಿವಂತರಾಗಿಸಲೆಂದು ತಾವು ಶ್ರೀಮಂತರಾಗಿದ್ದರೂ ನಿಮಗೋಸ್ಕರವಾಗಿ ಬಡವರಾದರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಮಗೋಸ್ಕರವಾಗಿ ಬಡವರಾದರು. ಸಿರಿವಂತಿಕೆಯನ್ನು ನಮಗೆ ಕೊಡುವುದು ಯಾರು? ಪವಿತ್ರಾತ್ಮರು. ನನ್ನನ್ನು ಉದ್ಧರಿಸುವವರು ಯಾರು? ಪವಿತ್ರಾತ್ಮರು. ಇವತ್ತಿನ ವಾಚನದಲ್ಲಿ ನಾವು ಇವತ್ತಿನ ಬಲಿಪೂಜೆಯ ವಾಚನಗಳಲ್ಲಿ ಕೀರ್ತನೆಯನ್ನು ನಾವು ನೋಡುವುದಾದರೆ, ಹಾಗೂ ಲೂಕನ ಶುಭ ಸಂದೇಶದ ಮೂಲಕವಾಗಿ ಮಾತೆ ಮರಿಯಮ್ಮನವರು ಪವಿತ್ರಾತ್ಮ ಭರಿತರಾಗಿ ಅಲ್ಲಿ ನುಡಿದಂತಹ ಮಾತುಗಳ ಪ್ರತಿಯೊಂದು ಅರ್ಥಗಳನ್ನು ನಾವು ನೋಡುವುದಾದರೆ, ಎನ್ನಮನ ಮಾಡುತ್ತಿದೆ ಸರ್ವೇಶ್ವರನಲ್ಲಿ, ನನ್ನ ಆತ್ಮವು ಕರ್ತನನ್ನು ಸ್ತುತಿಸುತ್ತದೆ, ನನ್ನ ಜೀವವು ನನ್ನ ರಕ್ಷಕರಾದ ದೇವರಲ್ಲಿ ಸಂತೋಷದಿಂದ ನಗಿಯುತ್ತಿದೆ. ಏರಿಸಿಹರು ಉನ್ನತಿಗೆ ದೀನರನ್ನು. ಪ್ರಿಯರೇ, ಒಂದು ವಾಕ್ಯಗಳನ್ನ, ಇವೆಲ್ಲರ ಕ್ರಿಯೆ ಯಾವುದು? ಪವಿತ್ರಾತ್ಮರ ಕ್ರಿಯೆ. ನೀನು ಪರಿವರ್ತನೆ ಹೊಂದಲು ಕಾರಣವೇನು? ಪವಿತ್ರಾತ್ಮರು. ನಾನು ಪರಿವರ್ತನೆ ಹೊಂದಲು ಕಾರಣ ಏನು? ಪವಿತ್ರಾತ್ಮರು. ಈ ಶುಶ್ರೂಷೆಯ ಮೂಲಕವಾಗಿ ನಾವು ದೇವರ ವಾಕ್ಯವನ್ನು ಆಲಿಸುತ್ತಾ ಇದ್ದೇವೆ. ಇದಕ್ಕೆ ಕಾರಣ ಯಾರು? ಪವಿತ್ರಾತ್ಮರು. ಪವಿತ್ರಾತ್ಮರು. ಪವಿತ್ರಾತ್ಮರ ಕೆಲಸವಿಲ್ಲದೆ ಯಾರು ಸಹ ದೇವರ ವಾಕ್ಯವನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಿಲ್ಲ. ಪವಿತ್ರಾತ್ಮರು ಕ್ರಿಯೆ ಮಾಡದೆ ಯಾವ ವ್ಯಕ್ತಿಯೂ ಹೊಸ ಸೃಷ್ಟಿಯಾಗಿ ಮಾರ್ಪಾಡಾಗಲು ಸಾಧ್ಯವಿಲ್ಲ. ಪವಿತ್ರಾತ್ಮರ ಕೆಲಸವಿಲ್ಲದೆ ಯಾರು ಪಾಪವನ್ನ ತ್ಯಜಿಸಿ ಬಿಡಲು ಸಾಧ್ಯವಿಲ್ಲ. ಹಾಗೂ ಪವಿತ್ರಾತ್ಮರ ಕೆಲಸವಿಲ್ಲದೆ ಯಾರು ಶುಭ ಸಂದೇಶವನ್ನು ಸಾರಲು ಸಾಧ್ಯವಿಲ್ಲ. ಹಾಗೆ ಪವಿತ್ರಾತ್ಮರಿಲ್ಲದೆ ಯಾರು ಕೃಪಾ ವರಪ್ರಸಾದಗಳನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಪ್ರಿಯರೇ, ಪವಿತ್ರಾತ್ಮರ ಕೆಲಸ, ಪವಿತ್ರಾತ್ಮರ ಕೆಲಸ ಅಂದರೆ ಬೈಬಲ್ನ ಶ್ರೀಪುಟವನ್ನು ನಾವು ಎಷ್ಟು ತೆಗೆದುಕೊಂಡರೂ, ಎಂಥ ಮಹತ್ ಕಾರ್ಯಗಳನ್ನು ನಾವು ನೋಡುವುದಾದರೂ ಸಹ, ಎಂಥ ಅದ್ಭುತ ಕಾರ್ಯಗಳನ್ನು ನಾವು ನೋಡುವುದಾದರೂ ಸಹ, ಅಲ್ಲಿ ನಾವು ನೋಡುವುದು ಒಂದೇ, ಎಲ್ಲ ಕ್ರಿಯೆಗಳು ಪವಿತ್ರಾತ್ಮರಿಂದ. ಸರ್ವೇಶ್ವರ ಸ್ವಾಮಿಯೊಡನೆ ಪವಿತ್ರಾತ್ಮರು ವಾಸವಾಗಿದ್ದರು. ಸರ್ವೇಶ್ವರ ಸ್ವಾಮಿ ಏಕಪುತ್ರರಾದ ರಕ್ಷಕರಾದ ಪ್ರಭು ಯೇಸುವಿನೊಡನೆ ಇದ್ದು ಮುನ್ನಡೆಸಿದವರು, ಯೇಸುವಿನಲ್ಲಿ ವಾಸವಾಗಿದ್ದವರು ಪವಿತ್ರಾತ್ಮರು. ಹೀಗೆ ಯೇಸು ಈ ಲೋಕವನ್ನ ಬಿಟ್ಟು ತೆರಳಿದಾಗ ಇಂದು ಈ ಲೋಕದಲ್ಲಿ ಕ್ರಿಯೆ ಮಾಡುತ್ತಿರುವುದು ಪವಿತ್ರಾತ್ಮರು. ಇದು ಪವಿತ್ರಾತ್ಮರ ಕಾಲವಾಗಿದೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಪವಿತ್ರಾತ್ಮರು ನಮ್ಮಲ್ಲಿ ಕೆಲಸ ಮಾಡಲು ನಾವು ಬಿಡಬೇಕು. ಪವಿತ್ರಾತ್ಮರನ್ನ ನಾನು ಕೆಲಸ ಮಾಡಲು ಬಿಡಬೇಕು. ನನ್ನ ಮೇಲೆ ಪವಿತ್ರಾತ್ಮರಿಗೆ ಅಧಿಕಾರವನ್ನು ಕೊಡಬೇಕು. ನಾನು ನನ್ನನ್ನು ಬಿಟ್ಟು ಕೊಡಬೇಕು. ಹೇಗೆ ಬ್ರದರ್ ಬಿಟ್ಟು ಕೊಡೋದು? ಏನಿಲ್ಲ, ನಿನ್ನನ್ನು ನೀನು ತಗ್ಗಿಸಿಕೋ ಸಾಕು. ನನ್ನನ್ನು ನಾನು ತಗ್ಗಿಸಿಕೊಳ್ಳುವಾಗ ಪವಿತ್ರಾತ್ಮರಿಗೆ ನಾನು ನನ್ನ ಮೇಲೆ ಕೆಲಸ ಮಾಡಲು ಬಿಡುತ್ತೇನೆ. ಪವಿತ್ರಾತ್ಮರು ನನ್ನಲ್ಲಿ ಕ್ರಿಯೆ ಮಾಡುತ್ತಾರೆ. ವಾಕ್ಯಗಳ ಮೂಲಕವಾಗಿ, ಪ್ರಾರ್ಥನೆಗಳ ಮೂಲಕವಾಗಿ, ಸಮಾಜ ಸೇವೆಯ ಮೂಲಕವಾಗಿ, ದಯೆ ತೋರಿ ಕರುಣೆ ತೋರುವುದರ ಮೂಲಕವಾಗಿ, ಸಹನ ಪ್ರೀತಿಯ ಮೂಲಕವಾಗಿ ಪವಿತ್ರಾತ್ಮರು ನಮ್ಮ ಮೂಲಕವಾಗಿ ಕ್ರಿಯೆ ಮಾಡುತ್ತಾರೆ. ಓ ನನ್ನ ಸಹೋದರ, ಸಹೋದರಿ, ನಾವು ದೇವರ ವಾಕ್ಯವನ್ನು ಧ್ಯಾನಿಸುತ್ತೇವೆ. ನನ್ನನ್ನು ಪರಿವರ್ತಿಸುವುದು ದೇವರ ವಾಕ್ಯ. ಕಾರಣ ಅಲ್ಲಿ ಪವಿತ್ರಾತ್ಮರು ವಾಸವಾಗಿದ್ದಾರೆ. ಆ ದೇವರ ವಾಕ್ಯದ ಶಕ್ತಿ ಪವಿತ್ರಾತ್ಮರು, ಬೇರೆ ಯಾರು ಅಲ್ಲ. ಆ ದೇವರ ವಾಕ್ಯದ ಶಕ್ತಿ ಪವಿತ್ರಾತ್ಮರು. ಈ ಪವಿತ್ರಾತ್ಮರನ್ನ ನಾವು ಕಂಡುಕೊಳ್ಳಬೇಕು.
ಈ ಪವಿತ್ರಾತ್ಮರ ಅನುಭವನ ನಾವು ಪಡೆದುಕೊಳ್ಳಬೇಕು. ಪ್ರಿಯರೇ, ನನ್ನ ಜೀವಿತದಲ್ಲಿ ನಾನು ಬದಲಾವಣೆಯಾಗಬೇಕಾದ್ರೆ ನನಗೆ ಪವಿತ್ರಾತ್ಮರು ಬೇಕು. ನಾನು ಪರಿವರ್ತನೆ ಹೊಂದಬೇಕಾದ್ರೆ ಪವಿತ್ರಾತ್ಮರು ಬೇಕು. ಪವಿತ್ರಾತ್ಮರು ನನ್ನಲ್ಲಿ ನಿನ್ನಲ್ಲಿ ಬಂದು ಕ್ರಿಯೆಯನ್ನು ಮಾಡದೇ ಇದ್ದರೆ ನಾನು ಯಾವ ವಿಧದಲ್ಲಿಯೂ ಬದಲಾವಣೆ ಹೊಂದಲು ಸಾಧ್ಯವಿಲ್ಲ. ನೋಡಿ, ಪೂರ್ವ ಪ್ರವಾದಿಗಳಲ್ಲಿ ಎಲ್ಲರಲ್ಲಿ ನಾವು ನೋಡುವಾಗ ಪವಿತ್ರಾತ್ಮರು ವಾಸವಾಗಿದ್ದರು. ಪವಿತ್ರಾತ್ಮರು ಕ್ರಿಯೆ ಮಾಡ್ತಾ ಇದ್ರು. ನೋವನ್ನು ನಾವಿಯನ್ನು ಕಟ್ಟುತ್ತಾನೆ, ಊರಿನಲ್ಲಿ ಅಷ್ಟೂ ದೊಡ್ಡ ನಾವಿಯನ್ನು ಕಟ್ಟುತ್ತಾನೆ. ಒಂದು ವರ್ಷದಲ್ಲಿ ಕಟ್ಟಲಿಲ್ಲ. ಬೈಬಲ್ನಲ್ಲಿ ಬರೆದಿರುವಂತ ಬರೀ ಎರಡು ಲೈನ್ಗಳಲ್ಲಿ ಬರೀ ಕಟ್ಟಲಿಲ್ಲ. ವರ್ಷಗಳು ತೆಗೆದುಕೊಂಡ ನಾವೇನು ಕಟ್ಟುವಾಗ ಎಲ್ಲರೂ ಹೇಳ್ತಾ ಇದ್ರು, ಹುಚ್ಚ ಇವನು, ತಲೆ ಕೆಟ್ಟಿದೆ ಇವನಿಗೆ, ಈ ಊರಿನಲ್ಲಿ ಯಾಕೆ ಇಷ್ಟು ದೊಡ್ಡ ನಾವೇ ಕಟ್ತಾ ಇದ್ದಾನೆ, ಇದರಲ್ಲಿ ಹೋಗಿ ಮೀನು ಹಿಡಿಯಕ್ಕಾಗ್ತದ, ಇದರಲ್ಲಿ ಏನ್ ಮಾಡ್ಲಿಕ್ಕಾಗ್ತದೆ ಎಂಬುದಾಗಿ ಇವನು ನಾವೇ ಕಟ್ತಾ ಇದ್ದಾನೆ. ಹೌದು, ನನಗೆ ಸಮುದ್ರವಿಲ್ಲ ಇಲ್ಲಿ, ಕೆರೆ ಇಲ್ಲ ಇಲ್ಲಿ, ಕೆರೆ ಇದ್ರೂ ಇಷ್ಟು ದೊಡ್ಡ ನಾವೇ ತೆಗೆದುಕೊಳ್ಳುವಾಗ ಇದು ಮುಳುಗಿ ಹೋಗ್ತದೆ. ಪರಿಹಾಸ್ಯ ಮಾಡಿದ್ರು, ಇವನಿಗೆ ತಲೆ ಕೆಟ್ಟಿದೆ. ಏನೂ ಇಲ್ಲದ ಈ ನಿರ್ಜಲ ಭೂಮಿಯಲ್ಲಿ, ಈ ಬರಡು ಭೂಮಿಯಲ್ಲಿ ಇಷ್ಟೂ ದೊಡ್ಡ 2-3 ಅಂತಸ್ತಿನ ನಾವೆಯನ್ನ ಕಟ್ಟುತ್ತಾ ಇದ್ದಾನಲ್ಲ, ಇವನಿಗೆ ಎಲ್ಲಿಯೂ ಹುಚ್ಚು ಹಿಡಿದಿದೆ ಎಂಬುದಾಗಿ ಹೇಳಿದರು. ಸಮುದ್ರವಿಲ್ಲ, ಭೂಮಿಯ ಮೇಲೆ ಕಟ್ಟುತ್ತಾ ಇದ್ದಾನೆ ನಾವೆಯನ್ನ ನೋವ. ಈ ನೋವನ್ನು ನಾವೆಯನ್ನು ಕಟ್ಟಲು ಕಾರಣ ಏನು? ಪವಿತ್ರಾತ್ಮರ ಕೆಲಸ, ರಕ್ಷಣೆಯ ಕೆಲಸವಾಗಿತ್ತು. ನೂತನ ಜ್ಞಾನಸ್ಥಾನವನ್ನು ಪಡೆದುಕೊಳ್ಳುವ ಸಂಕೇತವಾಗಿತ್ತು. ಕಟ್ಟಿದ, ಹಲವಾರು ವರ್ಷ ಕಟ್ಟಿದ. ಪ್ರಿಯರೇ, ನಾವು ಬೈಬಲ್ನಲ್ಲಿ ಒಂದು ಲೈನ್ನಲ್ಲಿ ನೋಡುವಾಗೆ ನೋವನ್ನು ನಾವೇನು ಕಟ್ಟಿದನು ಇಲ್ಲ, ಕಟ್ಟಿದ. ಯಾರ ಸಹಾಯವಿಲ್ಲದೆ ತಾನೇ ಎಲ್ಲಿಯೋ ಒಂದು 3-4 ಜನರನ್ನ ಕರ್ಕೊಂಡು ಅವನು ಕಟ್ಟಿರ್ಬೋದು. ಅಷ್ಟು ದೊಡ್ಡ ನಾವೇ. ಕಟ್ಟಿ ಆದ ಬಳಿಕ ಹೇಳಿದ, ಎಲ್ಲರೂ ಬನ್ನಿ. ಎಲ್ಲ ಹೇಳಿದ್ರು, ಹುಚ್ಚ ನಿನಗೆ, ನನಗೆ ಮನೆ ಇದೆ, ಮಠ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಎಲ್ಲ ಬಿಟ್ಟು ನಾನು ಈ ನಾವೆಲ್ಲ ಯಾಕೆ ಬರಬೇಕು? ಇಲ್ಲ ಬನ್ನಿ, ಮಳೆ ಬರ್ತದೆ, ಭೂಮಿ ನಾಶವಾಗ್ತದೆ, ಬನ್ನಿ. ನಿನಗೆ ತಲೆ ಕೆಟ್ಟಿದೆ, ಹೋಗು. ಯಾರು ಕಿವಿಗೊಡಲಿಲ್ಲ. ಮಳೆ ಬಂತು. 1 ದಿನ, 2 ದಿನ, 3 ದಿನ, 40 ದಿನಗಳ ಕಾಲ ಮಳೆ. ಭೂಮಿಯ ಮೇಲೆ ನಾವೇ ಇದೆ. ಮಳೆ ಬಂದು ಎಲ್ಲ ಕಡೆ ನೆರೆ ಬಂದು ನೀರು ಭೂಮಿಯ ಮೇಲೆ ತುಂಬಲು ಪ್ರಾರಂಭಿಸುವಾಗ ಭೂಮಿಯ ಮೇಲಿದ್ದಂತಹ ನಾವೇ ತಾನಾಗಿಯೇ ಮೇಲೆ ಏಳುತ್ತದೆ. ಮೇಲೆ ಎದ್ದು ಬರುವಾಗ ಜನರು ನೋಡಿದರು, ಅಯ್ಯಯ್ಯೋ ಇವನು ಕರೆದ, ನಾನು ಹೋಗಲಿಲ್ಲ, ಏನು ಮಾಡುವುದು? ಕೂಗಿದರು, ಓಡಿದರು. ನೀರು ಮೇಲ್ಮಟ್ಟಕ್ಕೆ, ನಾವಿಯು ಮೇಲ್ಮಟ್ಟಕ್ಕೆ ಬರುವಾಗ ಜನರು ಓಡಿ ಬರುವುದನ್ನು ನೋಡಿದರು. ದೇವರು ಹೇಳಿದರೆ, ಬಾಗಿಲನ್ನು ಮುಚ್ಚು, ತೆಗೆಯಬೇಡ. ನೀನು ಕರೆದಾಗ ಅವರು ಬರಲಿಲ್ಲ, ನೀನು ಕೂಗುವಾಗ ಅವರು ಬರಲಿಲ್ಲ, ನಿನ್ನನ್ನು ಪರಿಹಾಸ್ಯ ಮಾಡಿದರು, ಹುಚ್ಚರಿ ಎಂದು ಹೇಳಿದರು. ಆದರೆ ಈಗ ನೀರು ತುಂಬಿ ಸಾಯುತ್ತೇನೆ ಎಂಬುದಾಗಿ ನಿನ್ನ ಬಳಿ ಓಡಿ ಬರುತ್ತಾ ಇದ್ದಾರೆ. ಪ್ರಿಯ, ಇದೇ ಆಗಿದೆ. ದೇವರ ವಾಕ್ಯ ನನ್ನ ಮುಂದೆ ಇದೆ, ನಮ್ಮ ಮುಂದೆ ಇದೆ. ನಾವು ಪರಿವರ್ತನೆ ಹೊಂದುವುದಕ್ಕಾಗಿ, ರಕ್ಷಣೆ ಹೊಂದುವುದಕ್ಕಾಗಿ, ಬಿಡುಗಡೆ ಹೊಂದುವುದಕ್ಕಾಗಿ ದೇವರ ವಾಕ್ಯವು ನಮ್ಮ ಮುಂದೆ ಶಬ್ದವಾಗಿ ನಮ್ಮ ಮುಂದೆ ಇದೆ. ನಮಗೆ ಕೇಳಲು ಬೇಡ. ಕಾರಣ, ಪವಿತ್ರಾತ್ಮರಿಗೆ ನಾನು ಕಿವಿಗೊಡುವುದಿಲ್ಲ. ಹೀಗೆ ನೋವನ್ನು ನಾವೇನು ಕಟ್ಟಿದ್ದು ಪವಿತ್ರಾತ್ಮರಿಂದ, ಆ ಜ್ಞಾನವನ್ನು ಪಡೆದದ್ದು ಪವಿತ್ರಾತ್ಮರಿಂದ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಾವು ತುಂಬಾ ಆಳವಾಗಿ ಚಿಂತಿಸಬೇಕಾಗಿದೆ. ಪವಿತ್ರ ಆತ್ಮರ ಕೆಲಸವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನನ್ನೊಳಗೆ ಪವಿತ್ರ ಆತ್ಮರು ಬರುವಾಗ ಮಾತ್ರವೇ ನಾನು ನೂತನ ಮನುಷ್ಯನಾಗಲು ಸಾಧ್ಯ. ಕೆಟ್ಟದ್ದನ್ನು ಬಿಡ್ಲಿಕ್ಕೆ ಸಾಧ್ಯ, ಜಗಳ ಬಿಡ್ಲಿಕ್ಕೆ ಸಾಧ್ಯ. ಏನೇನಿದೆ ನಾನು ಹೇಳಿದ್ದೆ, ಪ್ರತಿದಿನ ಕೇಳ್ತಾ ಇದ್ರಿ, ನೀವು ಹೇಳೋದು ಬೇಕಾಗಿಲ್ಲ. ಎಲ್ಲವನ್ನ ಬಿಟ್ಟು ಬಿಡಿ. ಪವಿತ್ರಾತ್ಮರು ಬಂದ್ರೆ ಮಾತ್ರ ನಾನು ಹೊಸ ಮನುಷ್ಯನಾಗ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯವೇ ಇಲ್ಲ. ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಪ್ರಿಯ, ನಾವು ಚಿಂತಿಸಬೇಕು, ಚಿಂತನೆಗೆ ತೆಗೆದುಕೊಳ್ಳಬೇಕು. ಪವಿತ್ರ ಆತ್ಮರು ನನ್ನಲ್ಲಿ ಯಾವ ವಿಧವಾದ ಕೆಲಸವನ್ನು ಮಾಡುತ್ತಾರೆ? ಪವಿತ್ರ ಆತ್ಮರು ನನ್ನಲ್ಲಿ ಯಾವ ವಿಧವಾದ ಕೆಲಸವನ್ನು ಮಾಡುತ್ತಾರೆ?
ಯಾವುದಕ್ಕಾಗಿ ಕೆಲಸ ಮಾಡುತ್ತಾರೆ? ಪವಿತ್ರಾತ್ಮರು ನನ್ನನ್ನು ಯಾಕಾಗಿ ಉಪಯೋಗಿಸುತ್ತಾರೆ? ನನ್ನನ್ನು ಕುರಿತು ದೈವ ಪದ್ಧತಿ ಏನು? ನನ್ನನ್ನು ಕುರಿತಾದ ದೈವ ಪದ್ಧತಿ ಏನು? ನಾನು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕೆಂಬುದು ದೈವ ಚಿತ್ತವಾಗಿದೆ. ಇವುಗಳನ್ನು ನಾನು ಗ್ರಹಿಸಬೇಕು. ಪ್ರಿಯರೇ, ಪವಿತ್ರಾತ್ಮರು ನಮ್ಮೊಡನೆ ಕ್ರಿಯೆ ಮಾಡಲು ನಾವು ಬಿಡಬೇಕು. ದೇವರ ವಾಕ್ಯ ಅಂದರೆ ಪವಿತ್ರಾತ್ಮರು. ದೇವರ ವಾಕ್ಯದ ಮೂಲಕವಾಗಿ ಪವಿತ್ರಾತ್ಮರು ಕೆಲಸ ಮಾಡುತ್ತಾರೆ. ನನ್ನಲ್ಲಿರುವುದೆಲ್ಲವನ್ನ ತೆಗಿಲಿಕ್ಕೆ ಪ್ರಾರಂಭಿಸುತ್ತಾರೆ. ಪವಿತ್ರಾತ್ಮರು ಬರುವಾಗ ಸತ್ಯದ ಪಥದಲ್ಲಿ ನನ್ನನ್ನು ಮುನ್ನಡೆಸಲಿಕ್ಕೆ ಅವರು ಪ್ರಯತ್ನಿಸುತ್ತಾರೆ. ಪಾಪವನ್ನು ಬಿಟ್ಟು ಬಿಡಲಿಕ್ಕೆ ನಮ್ಮನ್ನು ಪ್ರಯತ್ನಿಸುತ್ತಾರೆ. ಕೆಟ್ಟ ಮಾರ್ಗದಲ್ಲಿ ಹೋಗದಿರುವಂತೆ, ವೈರಾಗ್ಯ ಸಾಧನೆಗಳನ್ನು ಮಾಡದಂತೆ, ನನ್ನನ್ನು ನಾನು ಹೆಚ್ಚಿಸಿಕೊಳ್ಳದಂತೆ, ನನ್ನನ್ನು ನಾನು ತಗ್ಗಿಸಿಕೊಳ್ಳುವಂತೆ, ನನ್ನಲ್ಲಿರುವಂತಹ ಅಹಂಕಾರ ಅಹಂಭಾವಗಳನ್ನು ತೆಗೆಯುವಂತೆ, ನಾನು ದೀನತೆಯಿಂದ ಬಾಳುವಂತೆ ಪವಿತ್ರಾತ್ಮರು ನನಗೂ ನಿಮಗೂ ಪ್ರೇರಣೆಯನ್ನು ಕೊಡುತ್ತಾರೆ. ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನದಲ್ಲಿ ನಾವು ಅತಿಯಾಗಿ ದೇವರಲ್ಲಿ ಭರವಸೆ ಇಡುವಾಗ, ದೇವರಲ್ಲಿ ವಿಶ್ವಾಸ ಮೂಡುವಾಗ ನಾವು ದೇವರ ವಾಕ್ಯದಲ್ಲಿ ಒಂದಾಗುತ್ತೇವೆ. ದೇವರ ವಾಕ್ಯವನ್ನ ಆಲಿಸುತ್ತೇವೆ. ದೇವರ ವಾಕ್ಯವನ್ನ ಪಾಲಿಸಲು ಯತ್ನಿಸುತ್ತೇವೆ. ಆ ವಾಕ್ಯದ ಆ ಬಾಂಧವ್ಯ ಹೆಚ್ಚಾಗುವಾಗ, ಆದರೆ ಅದೇ ದೇವರ ವಾಕ್ಯದ ಬಾಂಧವ್ಯದಲ್ಲಿ ನಮಗೆ ಅಹಂಕಾರ ಬರುವಾಗ, ಅಹಂಭಾವ ಬರುವಾಗ, ನಾನತ್ವ ಬರುವಾಗ, ನನಗೆ ಎಲ್ಲಾ ಗೊತ್ತು, ದೇವರ ವಾಕ್ಯ ನನಗೆ ಎಲ್ಲಾ ಗೊತ್ತು ಎಂದು ಹೇಳುವಾಗ ದೇವರ ವಾಕ್ಯದ ಶಕ್ತಿಯು ನಮ್ಮನ್ನು ಬಿಟ್ಟು ಹೋಗುತ್ತದೆ. ಆ ಸಮಯದಲ್ಲಿ ನನಗೆ ಪ್ರೇರಣೆಯನ್ನು ಕೊಡುವುದು, ದೇವರ ವಾಕ್ಯದ ಪ್ರೇರಣೆಯನ್ನು ಕೊಡುವುದು ಸೈತಾನನಾಗಿರುತ್ತಾನೆ. ಅವನು ಹೇಳುತ್ತಾನೆ, ಇದು ಸರಿ, ಇದು ಸರಿ, ಇದನ್ನ ಹೇಳು, ಇದು ಹೇಳು, ನಿನಗೆಲ್ಲ ಗೊತ್ತು ಎಂದು ಹೇಳು, ನಿನಗೆಲ್ಲ ತಿಳಿಯುತ್ತದೆ ಎಂದು ಹೇಳು, ನಿನಗೆಲ್ಲ ಅರ್ಥವಾಗುತ್ತದೆ ಎಂದು ಹೇಳು ಎಂಬುದಾಗಿ ಹೇಳುತ್ತಾನೆ. ಕಾರಣ ನನ್ನಲ್ಲಿ ನಿಮ್ಮಲ್ಲಿ ಪವಿತ್ರಾತ್ಮರು ಬಿಟ್ಟಗಲುವಾಗ ನಾವು ಬರಿಗೈಯುಳ್ಳವರಾಗುತ್ತೇವೆ. ಆದರೆ ಸೈತಾನನು ನಮ್ಮನ್ನು ಕೈಯಲ್ಲಿ ಇರುವಂತೆ ನಮ್ಮನ್ನು ವಂಚಿಸುತ್ತಾನೆ. ದೇವರ ವಾಕ್ಯಕ್ಕೆ ವಿರುದ್ಧವಾದ ಜೀವನವನ್ನು ಪ್ರಾರಂಭಿಸುತ್ತೇವೆ. ದೇವರಿಗೆ ವಿರುದ್ಧವಾಗಿ ಮಾತನಾಡಲಿಕ್ಕೆ ಪ್ರಾರಂಭಿಸುತ್ತೇವೆ. ಶತ್ರುತ್ವವು ನಮ್ಮಲ್ಲಿ ಪ್ರಾರಂಭವಾಗ್ತದೆ. ವೈರಾಗ್ಯವು ನಮ್ಮಲ್ಲಿ ಪ್ರಾರಂಭವಾಗ್ತದೆ. ಕೆಟ್ಟತನಗಳು ನಮ್ಮಲ್ಲಿ ಪ್ರಾರಂಭವಾಗ್ತದೆ. ಪಾಪ ಜೀವಿತ ನಮ್ಮಲ್ಲಿ ಪ್ರಾರಂಭವಾಗ್ತದೆ. ಯಾವಾಗ ನನ್ನಲ್ಲಿರುವ ನಮ್ಮಲ್ಲಿರುವಂತಹ ವಾಕ್ಯವು ನನ್ನನ್ನು ಬಿಟ್ಟು ಹೋಗುವಾಗ. ಎಷ್ಟೋ ಜನರ ಜೀವಿತದಲ್ಲಿ ಪ್ರಿಯರೇ ನಾನು ನೋಡಿದ್ದೇನೆ, ನೋಡ್ತಾ ಇದ್ದೇನೆ. ನಿಮಗೆ ಅದು ಅನುಭವ ಇದೆಯೋ ಅರಿವಿದೆ ನನಗೆ ಗೊತ್ತಿಲ್ಲ. ಎಷ್ಟೋ ಜನರು ನೋಡಿ ಪ್ರಾರ್ಥನೆ ಮಾಡುತ್ತಾರೆ, ಅವರ ಜೀವನ ಸರಿಯಲ್ಲ. ಅವರಲ್ಲಿ ಕೆಟ್ಟತನ, ಸುಳ್ಳು, ಮೋಸ, ವಂಚನೆ, ಚಾಡಿ, ದೂಷಣೆ, ನಿಂದನೆ, ವೈರಾಗ್ಯ, ಮನಸ್ತಾಪ, ಅದು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ. ದೇವರ ವಾಕ್ಯ ಅವರಿಗೆ ಚೆನ್ನಾಗಿ ಗೊತ್ತು. ಕೆಲವರು ಶುಭ ಸಂದೇಶ ಸಾರ್ತಾರೆ, ಕೆಲವರು ತ್ಯಾಗ ಮಂದಿರದಲ್ಲಿ ಇರ್ತಾರೆ, ಕೆಲವರು ಮಧ್ಯಸ್ಥ ಪ್ರಾರ್ಥನಾ ತಂಡದಲ್ಲಿದ್ದಾರೆ. ಆದರೆ ಅವರ ಜೀವನ ಬದಲಾವಣೆ ಇಲ್ಲ. ಅವರಿಗೂ ಅವರ ಜೀವನಕ್ಕೂ ಸಂಬಂಧವೇ ಇಲ್ಲ. ದೇವರ ವಾಕ್ಯಕ್ಕೂ ಅವರ ಪ್ರಾರ್ಥನಾ ಜೀವಿಕೂ ಅವರಿಗೂ ಸಂಬಂಧವೇ ಇರುವುದಿಲ್ಲ. ಕಾರಣ ಏನು ಗೊತ್ತುಂಟ? ಅಲ್ಲಿ ಅವರೊಡನೆ ಕ್ರಿಯೆ ಮಾಡುವುದು ಸೈತಾನ. ಅವನ ಆಂತರಿಕ ಕಣ್ಣುಗಳನ್ನು ಮುಚ್ಚಿ ನಿನಗೆಲ್ಲ ಗೊತ್ತಿದೆ, ನಿನಗೆಲ್ಲ ಗೊತ್ತಿದೆ, ನಿನ್ನಲ್ಲಿ ದೇವರಿದ್ದಾರೆ ಎಂಬುದಾಗಿ ಪ್ರೇರೇಪಿಸಿ ನಿನ್ನನ್ನು ಅಥವಾ ನನ್ನನ್ನು ದೇವರ ವಾಕ್ಯದಿಂದ ದೂರ ಮಾಡಿ ಅವನು ನನ್ನ ಮೇಲೆ ನಿನ್ನ ಮೇಲೆ ಅಧಿಕಾರವನ್ನು ವಹಿಸಿಕೊಂಡು ನನ್ನನ್ನು ಸಂಪೂರ್ಣವಾಗಿ ತನ್ನ ಹತೋಟಿಗೆ ತೆಗೆದುಕೊಂಡು ಮರಳು ಮಾಡಿ ದೇವರಿಂದ ನಮ್ಮನ್ನು ದೂರ ಮಾಡುತ್ತಾನೆ. ಪವಿತ್ರಾತ್ಮರು ಇರುವಂತೆ ನಟಿಸುತ್ತಾನೆ. ಅಲ್ಲಿ ನಾವು ಸೋತು ಹೋಗುತ್ತೇವೆ. ಹೀಗೆ ಸೋತು ಹೋಗುವವರೇ ನೋಡಿ ಎಷ್ಟೋ ಜನ ಪ್ರಾರ್ಥನೆ ಮಾಡುತ್ತಾರೆ, ಆದರೆ ಜೀವನದಲ್ಲಿ ಬದಲಾವಣೆಗಳಿರುವುದಿಲ್ಲ, ಸ್ವಭಾವದಲ್ಲಿ ಬದಲಾವಣೆಗಳಿರುವುದಿಲ್ಲ. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ದೇವರ ವಾಕ್ಯಕ್ಕೆ ನಾವು ಕಿವಿಗೊಡುತ್ತಾ ಇದ್ದೇವೆ. ವಾಕ್ಯ ಹೇಳ್ತಾ ಇದೆ, ಬೈಬಲ್ನಲ್ಲಿ 7 ಪ್ರಧಾನ ವಿಷಯಗಳು. ಈ ಪ್ರಧಾನ ವಿಷಯಗಳಲ್ಲಿ 3ನೇದಾಗಿ ನಾವು ಪವಿತ್ರಾತ್ಮರ ಕೆಲಸವನ್ನು ಕುರಿತು ಧ್ಯಾನಿಸುತ್ತೇವೆ ಎಂಬುದಾದರೆ, ಈ ಪವಿತ್ರಾತ್ಮರ ಕೆಲಸ ಎಷ್ಟರ ಮಟ್ಟಿಗೆ ಶಕ್ತವಾದದ್ದು.
ಎಷ್ಟರ ಮಟ್ಟಿಗೆ ಶಕ್ತವಾದದ್ದು, ಶಕ್ತಿಯುತವಾದದ್ದು ಎಂಬುದನ್ನ ನಾವು ಕಂಡರಿತುಕೊಳ್ಳಬೇಕು. ಕ್ರಿಸ್ತರು ಹಾಲೆಲೂಯ, 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 ಹಾಲೆಲೂಯ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಾವು 2 ಕೊರಿಂಥದವರಿಗೆ ಬರೆದ ಪತ್ರ 8ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳಬೇಕಾದ್ರೆ 19ನೇ ವಾಕ್ಯವನ್ನು ನಾವು ನೋಡಬೇಕಾದ್ರೆ, ಇದಷ್ಟೇ ಅಲ್ಲದೆ ಪ್ರಭುವಿನ ಮಹಿಮೆ ಬೆಳಗುವಂತೆಯೂ ಇತರರಿಗೆ ನೆರವಾಗಬೇಕೆಂಬ ಸದುದ್ದೇಶದಿಂದಲೂ ನಾವು ಕೈಗೊಂಡಿರುವ ಸೇವಾ ಕಾರ್ಯಗಳಲ್ಲಿ ನಮ್ಮ ಸಂಗಡ ಪ್ರಮಾಣ ಮಾಡಲೆಂದು ಸಭೆಯವರು ಈತನನ್ನು ನೇಮಕ ಮಾಡಿದ್ದಾರೆ. ಕ್ರೈಸ್ತರು, ಇದು 19ನೇ ವಾಕ್ಯದಲ್ಲಿ ನಾವು ಧ್ಯಾನಿಸುತ್ತೇವೆ. 18ನೇ ವಾಕ್ಯ ಹಿಂದೆ ನಾವು ಹೋಗಬೇಕಾದರೆ, ಆತನ ಸಂಗಡ ಇನ್ನೊಬ್ಬ ಸಹೋದರನನ್ನು ಕಳುಹಿಸುತ್ತಿದ್ದೇವೆ. ಈತನು ಶುಭ ಸಂದೇಶವನ್ನು ಸಾರುವುದರಲ್ಲಿ ಎಲ್ಲಾ ಸಭೆಗಳಿಂದ ಪ್ರಶಂಸೆ ಪಡೆದಿದ್ದಾನೆ. ಕ್ರೈಸ್ತರು, ಕ್ರೈಸ್ತರು, ಕ್ರೈಸ್ತರು. ಪ್ರಿಯರೇ, ದೇವರ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನಮಗೆ ಮೆರುಗನ್ನು ಕೊಡಬೇಕು. ಪ್ರಿಯರೇ, ನಾವು ಪ್ರೇಷಿತರ 2 ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯದಲ್ಲಿ 18ನೇ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದ್ರೆ, 3ನೇ ಅಧ್ಯಾಯದ 18ನೇ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದ್ರೆ ವಾಕ್ಯದ ಸ್ಪಷ್ಟತೆಯನ್ನು ನಾವು ನೋಡುತ್ತೇವೆ. ಮುಸುಕು ತೆರೆದ ಮುಸುಕುಳ್ಳ ನಾವೆಲ್ಲರೂ, ಮುಸುಕು ತೆರೆದ ಮುಖವುಳ್ಳ ನಾವೆಲ್ಲರೂ ಪ್ರಭುವಿನ ಮಹಿಮೆಯನ್ನು ಪ್ರತಿಬಿಂಬಿಸಲು ಕನ್ನಡಿಯಂತೆ ಇದ್ದೇವೆ. ಆ ಪ್ರಭುವಿನಿಂದ ಹೊರಹೊಮ್ಮುವ ಮಹಿಮೆಯು ನಮ್ಮನ್ನು ಅಧಿಕವಾಗಿ ಮಾರ್ಪಡಿಸಿ ಅವರನ್ನೇ ಹೋಲುವಂತೆ ಮಾಡುತ್ತದೆ. ಅಲ್ಲದೆ ದೇವರ ಆತ್ಮವಾಗಿರುವ ಪ್ರಭುವಿನ ಕಾರ್ಯವೇ ಸರಿ. ಆಮೆನ್. ಇವೆಲ್ಲ ದೇವರಾತ್ಮವಾಗಿರುವ ಪ್ರಭುವಿನ ಕಾರ್ಯ. ನಮಗೆ ಪಾಪವನ್ನು ತೋರಿಸುತ್ತಾನೆ. ಯಾವಾಗ ಪವಿತ್ರಾತ್ಮರು ನಮ್ಮ ಮುಂದೆ ಬರುತ್ತಾರೋ, ಪವಿತ್ರಾತ್ಮರು ನಮ್ಮಲ್ಲಿ ಇರ್ತಾರೆ, ಅವರು ನಾವು ಮಾಡುವ ತಪ್ಪನ್ನು ನಮಗೆ ತೋರಿಸ್ತಾರೆ. ನಾನು ನಿಂತುಕೊಳ್ಳುವಾಗ ಕಂಚು ಕನ್ನಡಿ ಅಂತ ನನ್ನ ಮುಂದೆ ಒಂದು ಪಾಪವು ನನ್ನ ಮುಂದೆ ಕಾಣುತ್ತದೆ. ಎಲ್ಲಿ ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ. ಪ್ರತಿಬಿಂಬಿಸುವಂತಹ ಕನ್ನಡಿಯಂತೆ ನನ್ನ ಪಾಪವು ನನ್ನನ್ನ ತೋರಿಸುತ್ತಾ ಇರುತ್ತದೆ. ಯಾವಾಗ? ಪವಿತ್ರಾತ್ಮರು ನನ್ನೊಡನೆ ಇರುವಾಗ, ಪವಿತ್ರಾತ್ಮರು ಕೆಲಸ ಮಾಡುವಾಗ. ನೀನು ಬಲಕ್ಕಾಗಲಿ ಎಡಕ್ಕಾಗಲಿ ಚಲಿಸುವಾಗ ನೀನು ಇದೇ ಮಾರ್ಗದಲ್ಲಿ ಹೋಗು ಎಂಬುದ ಶಬ್ದವನ್ನು ಕೇಳುತ್ತೀಯ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಪ್ರಭುವಿನ ಆತ್ಮದಲ್ಲಿಯೇ ಎಲ್ಲಿದೆಯೋ ಅಲ್ಲಿ ವಿಮೋಚನೆ ಇದೆ. ಪ್ರಭುವಿನ ಆತ್ಮ ಎಲ್ಲಿದೆಯೋ ಅಲ್ಲಿ ವಿಮೋಚನೆ ಇದೆ. ಅಂದರೆ ದೇವರ ಆತ್ಮ ನನ್ನಲ್ಲಿ ಬರುವಾಗ, ಅಂದರೆ ವಾಕ್ಯ ಹೇಳ್ತದೆ 3ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಈ ವಾಕ್ಯದಲ್ಲಿ ಪ್ರಭು ಎಂದರೆ ದೇವರ ಆತ್ಮವೇ. ಹಾಲೆಲೂಯ, ಹಾಲೆಲೂಯ. ಪ್ರಭು ಎಂದರೆ ದೇವರ ಆತ್ಮವೇ. ಆ ಪ್ರಭುವಿನ ಆತ್ಮವೆಲ್ಲಿದೆಯೋ ಅಲ್ಲಿ ವಿಮೋಚನೆ ಇದೆ. ಪ್ರೈಸ್ ದಿ ಲಾರ್ಡ್. ಇದುವೇ ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸುವಂತದ್ದು. ಪ್ರಿಯರೇ, ಪ್ರಭು ಎಂದರೆ ದೇವರ ವಾಕ್ಯ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪವಿತ್ರ ಆತ್ಮರನ್ನು ಕುರಿತು ಮಾತನಾಡುವಂಥದ್ದು. ಪ್ರಭು ಅಂದರೆ ದೇವರ ವಾಕ್ಯ. ಯೋಚಿಸಬೇಕು. ಪ್ರಭುವಿನ ಆತ್ಮ ಇದ್ದರೆ ಮಾತ್ರವೇ ನಮಗೆ ವಿಮೋಚನೆ. ಇಲ್ಲದಿದ್ದರೆ ದುರಾತ್ಮವಿದ್ದರೆ ಏನಾಗುತ್ತದೆ? ನೀನು ಮಾಡುವುದು ಸರಿ, ನೀನು ವಾದ ಮಾಡು, ನೀನು ಹೇಳ್ತಾ ಇರೋದು ಸರಿ, ನೀನು ಮಾಡ್ತಾ ಇರೋದು ಸರಿ, ಅವನಿಗೆ ಗೊತ್ತಿಲ್ಲ, ಅವನಿಗೇನು ಗೊತ್ತು, ಅವಳಿಗೇನು ಗೊತ್ತುಂಟು. ಇಂಥ ಒಂದು ಪ್ರಚೋದನೆಗಳು ದುರಾತ್ಮನಿಂದ ನಮ್ಮಲ್ಲಿಗೆ ಬಂದು ನಾನು ಮತ್ತೊಬ್ಬರ ಮನಸ್ಸನ್ನ, ಮತ್ತೊಬ್ಬರ ಆತ್ಮವನ್ನು ನಶಿಸಲು ಕಾರಣವಾಗುತ್ತೇನೆ. ಆದ್ದರಿಂದ ತುಂಬಾ ಎಚ್ಚರಿಕೆಯಿಂದಿರಬೇಕು. ದೇವರ ಆತ್ಮದಂತೆ ದುರಾತ್ಮನು ಕ್ರಿಯೆ ಮಾಡುತ್ತಾನೆ, ನಿನ್ನನ್ನು ವಂಚಿಸುತ್ತಾನೆ, ನನ್ನನ್ನು ವಂಚಿಸುತ್ತಾನೆ. ಆ ವಂಚನೆಗೆ ಒಳಗಾಗಬಾರದೆಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ನೋಡಿ, ಪ್ರಾರ್ಥನೆ 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 ಮಾಡ್ತೀವಿ, ಕೋಪ ಹೋಗುದಿಲ್ಲ, ದುಷ್ಟತನ ಹೋಗುವುದಿಲ್ಲ, ಸುಳ್ಳು ಹೋಗುದಿಲ್ಲ, ಹೊಲಸು ಮಾತು ಹೋಗುವುದಿಲ್ಲ, ಜಗಳ ಮಾಡುವುದು ಬಿಡುವುದಿಲ್ಲ, ಮೋಸ ಮಾಡುವುದು ಬಿಡುವುದಿಲ್ಲ, ಕಳ್ಳ ಲೆಕ್ಕಾಚಾರ ಬಿಡುವುದಿಲ್ಲ, ಕಳ್ಳ ತೂಕ ಬಿಡುವುದಿಲ್ಲ, ಯಾವುದು ಬಿಡುವುದಿಲ್ಲ, ದೂಷಣೆ ಬಿಡುವುದಿಲ್ಲ, ನಿಂದನೆ ಬಿಡುವುದಿಲ್ಲ, ಅಪವಾದ ಹೇಳುವುದು ಬಿಡುವುದಿಲ್ಲ, ಅಲ್ಲಿಂದ ಇಲ್ಲಿ ಹೇಳಿ ಕೊಡುವುದು ಬಿಡುವುದಿಲ್ಲ. ಏನು ಕಾರಣ? ಏನು ಪ್ರಾರ್ಥನೆ ಮಾಡ್ತೇನೆ, ಬಲಿಪೂಜೆಗೆ ಹೋಗ್ತೇನೆ,
ಜಪಸರು ಮಾಡ್ತೇನೆ, ಎಲ್ಲವನ್ನು ಮಾಡ್ತಾ ಇದ್ದೇನೆ, ಧ್ಯಾನಕ್ಕೆ ಹೋಗ್ತೇನೆ, ಆದರೆ ಬದಲಾವಣೆಯೇ ಇಲ್ಲ. ಯಾಕೆ? ದೇವರ ಆತ್ಮನಿಗೆ ಕಿವಿಗೊಡುವ ಬದಲಾಗಿ ನಾನು ದುರಾತ್ಮನಿಗೆ ಕಿವಿಗೊಡುವ ಕಾರಣ ನನಗೆ ವಿಮೋಚನೆ ಸಿಕ್ಕುವುದಿಲ್ಲ. ಕೇವಲ ನನ್ನ ಮನತೃಪ್ತಿಗಾಗಿ ಮಾತ್ರವೇ ನನ್ನ ಪ್ರಾರ್ಥನೆಗಳಾಗಿರುತ್ತದೆ. ಆದ್ದರಿಂದ ಅದಕ್ಕೆ ವಾಕ್ಯ ಹೇಳ್ತದೆ, ಪ್ರಭುವಿನ ಆತ್ಮವೆಲ್ಲಿದೆಯೋ ಅಲ್ಲಿ ವಿಮೋಚನೆ ಇದೆ, ಅಲ್ಲದೆ ಬೇರೆ ಎಲ್ಲಿ ಇಲ್ಲ. ಪ್ರಭುವಿನ ಆತ್ಮ ಇರುವಲ್ಲೆಡೆ ಮಾತ್ರ ವಿಮೋಚನೆ. ಇಲ್ಲಾಂದ್ರೆ ಸೈತಾನ ನನ್ನನ್ನ ನಿಮ್ಮನ್ನ ಮರಳು ಮಾಡುತ್ತಾ ಇದ್ದಾನೆ ಎಂಬುದಾಗಿ ಅರ್ಥ. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಿಯರ, ಒಂದು ವಿಶೇಷವಾದ ವಿಷಯ, ಇಷ್ಟು ಕಾಲ 3:30 ಗಂಟೆಗೆ ಸ್ವರ್ಗೀಯ ಮನ ಶುಶ್ರೂಷೆಯನ್ನು ನಾವು ಚಿಂತಿಸ್ತಾ ಇದ್ದೆವು. ಈ ಸ್ವರ್ಗೀಯ ಮನ ಧ್ಯಾನದಲ್ಲಿ ಒಂದಾಗ್ತಾ ಇದ್ದೆವು. ಇಂದಿನಿಂದ ಇದು 2 ಗಂಟೆಗೆ ಪ್ರಾರಂಭವಾಗುತ್ತದೆ. ಕಾರಣಾಂತರಗಳಿಂದ ಇದು 1:30ಯಿಂದ 2 ಗಂಟೆಯ ಒಳಗೆ ಸ್ವರ್ಗೀಯ ಮನ ಶುಶ್ರೂಷೆ ಪ್ರಾರಂಭವಾಗ್ತದೆ. ನೋಡ್ತೀನಿ, ನಾಳೆಯಿಂದ 1:30 ಗಂಟೆಗೆ ಈ ಸ್ವರ್ಗೀಯ ಮನ ಶುಶ್ರೂಷೆ ನಮ್ಮ ಮುಂದೆ ಇರ್ತದೆ. ಅದರಿಂದ ದಯವಿಟ್ಟು ಎಲ್ಲರಿಗೂ ತಿಳಿಸಿ, ನಾಳೆ ಸರಿಯಾದ ನಿಗದಿಯ ಸಮಯಕ್ಕೆ ಈ ಸ್ವರ್ಗೀಯ ಮನ ಶುಶ್ರೂಷೆ ಪ್ರಾರಂಭವಾಗ್ತದೆ. ಅದರಿಂದ ಕಾರಣ ಸ್ವಲ್ಪ ಕೆಲಸಗಳ ಒತ್ತಡವಿರುವುದರಿಂದ 3:30 ಗಂಟೆಗೆ ಸ್ವರ್ಗೀಯ ಮನ್ನವನ್ನು ಕೊಡಲಿಕ್ಕೆ ಅಸಾಧ್ಯವಾಗಿದೆ. ಅದಕ್ಕಾಗಿ ದಯವಿಟ್ಟು ಕ್ಷಮಿಸಿ. ಹಾಗೂ ಇವುಗಳನ್ನ ನಿಮಗೆ ಯೂಟ್ಯೂಬ್ನ ಲಿಂಕ್ಗಳನ್ನು ಸಹ ಕಳಿಸಿಕೊಡಲಾಗ್ತದೆ. ನಿಮಗೆ ಯಥಾ ಪ್ರಕಾರವಾಗಿ ದಯವಿಟ್ಟು ಅದನ್ನ ಶೇರ್ ಮಾಡಿ. ಹಾಗೆ ಮಾತ್ರವಲ್ಲ ಪ್ರಿಯರೇ, ದಯವಿಟ್ಟು ಪ್ರಾರ್ಥಿಸಿ. ನಾವು ನಾಳೆಯೂ ಸಹ ಈ ಪವಿತ್ರಾತ್ಮರ ಕೆಲಸವನ್ನು ಕುರಿತು ನಾವು ಚಿಂತಿಸೋಣ. ಯಾಕೆಂದರೆ ಕೆಲವು ವಿಷಯಗಳನ್ನು ನಾವು ಸವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೇವಲ 5-10 ನಿಮಿಷದಲ್ಲಿ ಪವಿತ್ರಾತ್ಮರನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಪವಿತ್ರಾತ್ಮನ ಅನುಭವಿಸಬೇಕಂದ್ರೆ ಹಲವಾರು ವರ್ಷಗಳು ಬೇಕು. ಅದೇ ಪವಿತ್ರಾತ್ಮ ನಮ್ಮನ್ನು ಹುಡುಕಿ ಬರಲು 1 ಸೆಕೆಂಡ್ ಸಾಕು. ಇದರಿಂದ ದೇವರ ವಾಕ್ಯದಲ್ಲಿ, ಸತ್ಯವೇದದಲ್ಲಿ, ಪವಿತ್ರ ಗ್ರಂಥದಲ್ಲಿ, ಬೈಬಲ್ನಲ್ಲಿ 7 ಪ್ರಧಾನ ವಿಷಯಗಳು. 1ನೇ ವಿಷಯ ದೇವರ ಪ್ರೀತಿ, 2ನೇ ವಿಷಯ ಕ್ರಿಸ್ತನ ಕೃಪೆ, 3ನೇದು ಪವಿತ್ರ ಆತ್ಮ. ಏಕೆಂದರೆ ಪಿತ, ಸುತ ಮತ್ತು ಪವಿತ್ರ ಆತ್ಮರು ಎಂಬುದಾಗಿ ತ್ರಯೇಕತ್ವದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆ ಸಾಂಕೇತಿಕ ಅನುಸಾರವಾಗಿ 3ನೇದಾಗಿ ನಾವು ಪವಿತ್ರಾತ್ಮರ ಕೆಲಸವನ್ನು ನಾವು ಚಿಂತಿಸ್ತಾ ಇದ್ದೇವೆ. ಅದರಿಂದ ನಾಳೆಯೂ ಸಹ ಇದೇ ಪವಿತ್ರಾತ್ಮರ ಕೆಲಸವನ್ನು ನಾವು ಚಿಂತಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಡೋಬರ. ಪ್ರೀಸ್ ಲಾರ್ಡ್. ಗಾಡ್ ಬ್ಲೆಸ್ ಯು.